ಅಬ್ಬಾ ಫೈನಲಿ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಫೈನಲ್ ಟ್ರೈಲರ್ ನಮಗೆ ಸಿಕ್ತು. ಅದು ಕೂಡ 2 ವರ್ಷನ್ ಲೀಕ್ಡ್ ಆಗಿರುವಂತ ಟ್ರೈಲರ್ಗಳು ಸಿಕ್ಕಾದ್ಮೇಲೆ ಆ ಟ್ರೈಲರ್ಗಳ ಬಗ್ಗೆ ಮಾತಾಡಿ ನಾನು ನಿಮಗೆ ಅದ್ರ ಬಗ್ಗೆ ವಿವರಣೆ ಕೊಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಅದೇ ಗ್ಯಾಪ್ ಅಲ್ಲಿ ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ ಕೂಡ ರಿಲೀಸ್ ಆಗುತ್ತೆ. ಅದು ಟ್ರೈಲರ್ ಅಲ್ಲ, ಆಕ್ಚುಲಿ ಅದೊಂದು ಸೀನು. ಅದಷ್ಟೊಂದು ಕ್ಲಾರಿಟಿ ಆಗಿಲ್ಲ. ಬಟ್ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಆ 2 ಟ್ರೈಲರ್ಗಳು ಕೂಡ ತುಂಬಾ ಕ್ಲಾರಿಟಿ ಆಗಿದ್ದು. ಸೊ ಇವತ್ತು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಆ ಟ್ರೈಲರ್ ನಾವು ನೋಡಿದೀವಿ. ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಫೈನಲ್ ಟ್ರೈಲರ್ ಬಗ್ಗೆ ನಾವಿವತ್ತು ಸಂಕ್ಷಿಪ್ತವಾಗಿ ಅಡಗಿರುವಂತ ಅಂಶಗಳನ್ನ ತಿಳ್ಕೊಂಡ್ ಬರೋಣ. ಸೊ ನಾನು ನಿಮ್ಮೆಲ್ಲರ ರಾವಣ, ನಾವೆನ್ಮೇಲೆ ಸಿಗ್ತಾ ಇರೋಣ. ಸೊ ಮೊದಲನೇ ಸೀನಲ್ಲಿ ನಾವು ನೋಡ್ತೀವಿ, ನಮ್ಮ ಸ್ಪೈಡರ್ ಮ್ಯಾನ್ ಸ್ಕಾರ್ಪಿಯನ್ ವಿರುದ್ಧ ಹೋರಾಡ್ತಾ ಇದ್ದಾರೆ. ನೀವಲ್ಲಿ ಗಮನ ಕೊಟ್ಟು ನಮ್ಮ ಸ್ಪೈಡರ್ ಮ್ಯಾನ್ ನ ಗಮನಿಸಿದ್ರೆ ಅವರ ಕೈಯಲ್ಲಿ ವೆಬ್ ಶೂಟರ್ ಇಲ್ಲ. ಅಂದ್ರೆ ಇಲ್ಲಿ ನಾವು ನಮ್ಮ ಸ್ಪೈಡರ್ ಮ್ಯಾನ್ ನ ಫುಲ್ಲಿ ಎವಾಲ್ಡ್ ಆಗಿರುವಂತಹ ಸ್ಪೈಡರ್ ಮ್ಯಾನ್ ನ ನೋಡ್ತಾ ಇದೀವಿ. ಇವನ್ ಈ ಕ್ಯಾಂಟ್ ಕಂಟ್ರೋಲ್ ಇಸ್ ಪವರ್ಸ್. ಗುರು ಲಿಟರಲಿ ಸ್ಕಾರ್ಪಿಯನ್ ನ ಒಂದು ಕಾಪ್ ಕಾರ್ಗೆ ತೆಗೆದು ಚೆಚ್ಚಿ ಬಿಸಾಡ್ತಾ ಇದ್ದಾನೆ, ಬಟ್ಟೆ ತರ ಒಗದು ಬಿಸಾಡ್ತಾ ಇದ್ದಾನೆ. ನಾವು ಯಾವತ್ತೂ ಕೂಡ ನಮ್ಮ ಸ್ಪೈಡರ್ ಮ್ಯಾನ್ ನ ಇಷ್ಟು ರೇಜ್ ಆಗಿ ನೋಡಿಲ್ಲ. ರೇಜ್ ಆಗಿ ನೋಡಿದ್ರು ಕೂಡ ಈ ನೆವರ್ ಡೂ ದಟ್. ಆಗ ನಮ್ಮ ಸ್ಪೈಡರ್ ಮ್ಯಾನ್ ನ ಬ್ಯಾಕ್ ಗ್ರೌಂಡ್ ವಾಯ್ಸ್ ನಮಗೆ ಕೇಳಿಸುತ್ತೆ, ನನ್ಗೆ ಏನಾಗ್ತಾ ಇದೆ. ಸೊ ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ, ನಮ್ಮ ಸ್ಪೈಡರ್ ಮ್ಯಾನ್ ನ ಪವರ್ ಈಗ ಔಟ್ ಆಫ್ ಕಂಟ್ರೋಲ್ ಆಗಿದೆ. ಆತನ ಪವರ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಇಟ್ಸ್ ಟು ಡೇಂಜರಸ್. ಸ್ಪೈಡರ್ ಮ್ಯಾನ್ ಹೋಮ್ ಕಮಿಂಗ್ ಅಲ್ಲಿ ಸ್ಕಾರ್ಪಿಯನ್ ಆಗಿ ನಮಗೆ ಕಾಣಿಸಿದಂತ ಮೈಕಲ್ ಮ್ಯಾಂಡೋ ಅವರು ಈಗ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲೂ ಕೂಡ ಸ್ಕಾರ್ಪಿಯನ್ ಆಗಿ ಫುಲ್ ಫ್ಲೆಜ್ಡ್ ಆಗಿ ನಮಗೆ ಕಾಣಿಸ್ತಾ ಇದ್ದಾರೆ. ಅವರ ಸೂಟು ಕೂಡ ಪಕ್ಕಾ ಕಾಮಿಕ್ ಅಕ್ಯುರೇಟ್ ಆಗಿದೆ. ಕಾಮಿಕ್ಸ್ ಅಲ್ಲಿ ಈ ಸೂಟು ಬರೀ ಈ ತರ ಇರೋದಿಲ್ಲ, ಅನೇಕ ಡಿಸೈನ್ ಗಳನ್ನ ಹೊಂದಿದೆ. ಕಾಮಿಕ್ಸ್ ಅಲ್ಲಿ ಆ ಸ್ಟಿಂಗ್ ಏನಿದೆ ಅದು ವೆರಿ ಪಾಯ್ಸನಸ್ ಆಗಿರುತ್ತೆ, ಡೆಡ್ಲಿ ಪಾಯ್ಸನಸ್ ಆಗಿರುತ್ತೆ. ಅದೇನಾದ್ರೂ ಒಬ್ಬರಿಗೆ ಬೈಟ್ ಮಾಡ್ತು ಅಂತಂದ್ರೆ ಅದರಿಂದ ನಮ್ಮ ಸ್ಕಾರ್ಪಿಯನ್ ಯಾರನ್ನಾದ್ರೂ ಕುಕ್ಕದ ಅಂತಂದ್ರೆ ಅವರು ಇನ್ಸ್ಟೆಂಟ್ ಆಗಿ ಡೆತ್ ಆಗುವಂತಹ ಅಥವಾ ಪ್ಯಾರಲಿಸಿಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಇಲ್ಲಿ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಾವು ನೋಡ್ತಾ ಇರುವಂತಹ ನಮ್ಮ ಸ್ಕಾರ್ಪಿಯನ್ ಮೆಕ್ಯಾನಿಕಲ್ ಆರ್ಮ್ ಅನ್ನ ಹೊಂದಿರೋದ್ರಿಂದ ಅಥವಾ ಮೆಕ್ಯಾನಿಕಲ್ ಸೂಟ್ ಅನ್ನ ಹೊಂದಿರೋದ್ರಿಂದ ನನ್ನ ಪ್ರಕಾರ ಇದೊಂದು ಶಾರ್ಪ್ ಎಡ್ಜ್ ಇರುವಂತಹ ಒಂದು ನೀಡಲ್ ಆಗಿರುತ್ತೆ ಅಷ್ಟೇ. ಅದರಲ್ಲಿ ಯಾವ್ದಾದ್ರು ವೆನಮ್ ಇರುತ್ತಾ ಅಥವಾ ಅದರಲ್ಲಿ ಯಾವ್ದಾದ್ರು ಒಂದು ಪಾಯ್ಸನ್ ಇರುತ್ತಾ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಅ ಮೆಕ್ಯಾನಿಕಲ್ ಸೂಟ್. ಅಷ್ಟೇ ಅಲ್ಲದೆ ನಮ್ಮ ಸ್ಕಾರ್ಪಿಯನ್ ಬಯೋಲಾಜಿಕಲಿ ಕೂಡ ಮ್ಯೂಟೇಟ್ ಆಗಿದ್ದಾರೆ. ಇವರೇನಾದ್ರೂ ಮುಂದೆ ಫ್ಯೂಚರ್ ಅಲ್ಲಿ ಬಯೋಲಾಜಿಕಲಿ ಮ್ಯೂಟೇಟ್ ಆಗ್ತಾರ ಅಂತ ಕೇಳಿದ್ರೆ 100% ಆಗೋದಿಲ್ಲ, ಬಿಕಾಸ್ ಇದು ಕ್ರೇವನ್ ದಿ ಅಂಟರ್ ಮೂವಿ ಅಲ್ಲ, ಇದು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಸೊ ಈ ಸೀನಲ್ಲಿ ನಾವು ಮುಖ್ಯವಾಗಿ ನೆನ್ಪಿಟ್ಕೊಬೇಕಾಗಿರುವಂತ ಅಂಶ ಏನು ಅಂತ ಅಂದ್ರೆ, ನಮ್ಮ ಸ್ಪೈಡರ್ ಮ್ಯಾನ್ ಹತ್ರ ವೆಬ್ ಶೂಟರ್ಸ್ ಇಲ್ಲ, ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಹಿಸ್ ಕಂಟ್ರೋಲ್. ಇವನ್ ಅದನ್ನ ಸ್ಪೈಡರ್ ಮ್ಯಾನ್ ಹೇಳ್ತಾರೆ, ಐ ಲಾಸ್ಟ್ ಮೈ ಮೈಂಡ್, ಐ ಆಮ್ ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇದನ್ನ ನಾನು ಸರಿ ಮಾಡಬೇಕು, ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೇಳಾದ್ಮೇಲೆ ನಮಗೆ ಕಾಣುವಂತ ನೆಕ್ಸ್ಟ್ ಸೀನ್ ಏನು ಅಂತ ಅಂದ್ರೆ, ನೆಡ್ ತಮ್ಮ MIT ಯ ಮೊದಲ ದಿನವನ್ನ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದಾನೆ. ಇದನ್ನ ಯಾರು ನೋಡ್ತಾರಲ್ಲ ಅಂತ ನಮ್ಮ MJ ಕೇಳಿದಾಗ, ಯಾರಾದ್ರೂ ನೋಡ್ತಾರೆ ಬಿಡು ಅಂತ ಹೇಳಿದಾಗ MJ ಯಾರಾದ್ರೂಗೆ ಬಾಯ್ ಅಂತ ಹೇಳಿ ಆ ವಿಡಿಯೋನ ಅಲ್ಲೇ ಕ್ವಿಟ್ ಮಾಡ್ತಾ ಇರೋದನ್ನ ನಮ್ಮ ಸ್ಪೈಡರ್ ಮ್ಯಾನ್ ನೋಡ್ತಾ ಇದ್ದಾನೆ ಅಥವಾ ನಮ್ಮ ಪೀಟರ್ ನೋಡ್ತಾ ಇದ್ದಾನೆ. ಅವನ ಮುಖದಲ್ಲಿ ಒಂದು ಮಾರ್ಕ್ ಇದೆ, ಅದು ಕೂಡ ಸ್ಟಿಚ್ ಕೂಡ ಹಾಕೊಂಡಿದ್ದಾನೆ. ಅವನ ಹೀಲಿಂಗ್ ಪವರ್ ಇಂದ ಅದು ನಿಧಾನಕ್ಕೆ ಹೀಲ್ ಆಗ್ಬಿಡುತ್ತೆ, ದಟ್ ಈಸ್ ನಾಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಸೀನ್ ಅಲ್ಲಿ ತನ್ನ ವೆಬ್ ಶೂಟರ್ಸ್ ಗಳನ್ನ ಹಾಕೊಂಡು ಅದರಿಂದ ವೆಬ್ ಶೂಟ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಆದ್ರೆ ಆಗ ಅವನ ವೆಬ್ ಶೂಟರ್ ಸಮೇತ ಆರ್ಗ್ಯಾನಿಕ್ ವೆಬ್ಸ್ ಹೊರಗಡೆ ಹೋಗೋದನ್ನ ನಾವು ನೋಡ್ತೀವಿ. ಹಾಗೆ ನಾವು ಆ ಆರ್ಗ್ಯಾನಿಕ್ ವೆಬ್ಸ್ ಅನ್ನ ಗಮನಿಸಿದ್ರೆ ಈ ವೆಬ್ಸ್ ಗಿಂತ ಅಂದ್ರೆ ಇವನು ಹ್ಯಾಂಡ್ ಮೇಡ್ ವೆಬ್ಸ್ ಇತ್ತಲ್ಲ ಅದಕ್ಕಿಂತ ಅದು ತುಂಬಾ ಥಿಕ್ ಆಗಿದೆ, ಅದು ತುಂಬಾ ಸ್ಟ್ರಾಂಗ್ ಆಗಿದೆ, ಅದು ತುಂಬಾ ಆಕ್ಟಿವ್ ಆಗಿದೆ. ಸೊ ಆತನಿಗೆ ಇದು ಹೇಗ್ ಬಂತು, ಇದೆಲ್ಲ ಹೇಗ್ ಆಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ. ಅದರಿಂದ ನಮ್ಮ ಪೀಟರ್ ಪಾರ್ಕರ್ ನಮ್ಮ ಡಾಕ್ಟರ್ ಬ್ರೂಸ್ ಬ್ಯಾನರ್ ಹತ್ರ ಹೋಗ್ತಾರೆ. ನಮ್ಮ ಡಾಕ್ಟರ್ ಬ್ರೂಸ್ ಬ್ಯಾನರ್ ಅವರು ಒಂದು ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದಾರೆ. ಆ ಸಮಯದಲ್ಲಿ ಅವರು ಕ್ವಾಂಟಮ್ ಫಿಸಿಕ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆಗ ಅಲ್ಲಿಗೆ ಬಂದಂತ ನಮ್ಮ ಪೀಟರ್ ಪಾರ್ಕರ್, ಡಾಕ್ಟರ್ ಬ್ಯಾನರ್ ನೀವು DNA ಮ್ಯೂಟೇಷನ್ ನ ಸಪ್ರೆಸ್ ಮಾಡೋದ್ರ ಬಗ್ಗೆ ತಿಳ್ಕೊಂಡಿದ್ರ ಅಲ್ವಾ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದೆ ಅಲ್ವಾ ಅಂತ ನಮ್ಮ ಪೀಟರ್ ಪಾರ್ಕರ್ ಕೇಳಿದಾಗ ನಮ್ಮ ಬ್ರೂಸ್ ಬ್ಯಾನರ್ ಹೇಳ್ತಾರೆ, ನೋಡು ನನ್ನ ಕೈಯಲ್ಲಿ ಡಿವೈಸ್ ಇದೆಯಲ್ಲ, ಇದೇನಾದ್ರೂ ಆಫ್ ಆದ್ರೆ ಕಣ್ಣಿಗೆ ಕಾಣದಂಗ್ ಓಡೋಬಿಡು. ಆಗ ನಮ್ಗೆ ಗೊತ್ತಾಗುತ್ತೆ ಆ ಡಿವೈಸ್ ಹಲ್ಕನ್ನ ಹೊರಬರದ ಹಾಗೆ ಸಪ್ರೆಸ್ ಮಾಡುವಂತ ಒಂದು ಡಿವೈಸ್ ಆಗಿರುತ್ತೆ. ಗಾಮಾ ರೇಡಿಯೇಷನ್ ಸಪ್ರೆಷನ್ ಡಿವೈಸ್ ಆಗಿರುತ್ತೆ. ಅದು ಆ ಡಿವೈಸ್ ಮೇಲೆ ಇತ್ತು, ಸ್ವಲ್ಪ ಬ್ಲರ್ ಆಗಿತ್ತು, ಅದರಿಂದ ಅದಿದೆ ಇರ್ಬೋದು ಅನ್ಕೊಂಡು ನಾನು ನಿಮ್ಗೆ ಹೇಳಿದೆ. ಅಷ್ಟೇ ಅಲ್ಲದೆ ಆ ಡಿವೈಸ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾರ್ಕ್ ಇಂಡಸ್ಟ್ರಿಯಲ್ಲೇ ತಯಾರು ಮಾಡಲಾಗಿದೆ. ಅದ್ರ ಮೇಲೆ ನಮ್ಮ ಸ್ಟಾರ್ಕ್ ಇಂಡಸ್ಟ್ರಿನ ಲೋಗೋ ಇರೋದು ನಮಗೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಆಗಿ ಕಾಣಸಿಕ್ತು. ಸೊ ಈ ಒಂದು ಸಿಂಬಲೈಸೇಷನ್ ನಮಗೆ ಏನ್ ತಿಳಿಸ್ಕೊಡುತ್ತೆ ಅಂತಂದ್ರೆ, ನಮ್ಮ ಐರನ್ ಮ್ಯಾನ್ ಮತ್ತೆ ನಮ್ಮ ಡಾಕ್ಟರ್ ಬ್ರೂಸ್ ಬ್ಯಾನರ್ ಅವರು ಈ ಅಲ್ಕ್ ಸಪ್ರೆಸರ್ ಅಥವಾ ಈ ಗಾಮಾ ಸಪ್ರೆಸರ್ ಡಿವೈಸ್ ಅನ್ನ ಒಟ್ಟಿಗೆ ಬಿಲ್ಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಶಿ-ಹಲ್ಕ್ ಅಲ್ಲಿ ನೋಡಿದೀವಿ, ಸ್ಟಾರ್ಕ್ ಇಂಡಸ್ಟ್ರೀಸ್ ಇಂದ ನಮ್ಮ ಬ್ರೂಸ್ ಬ್ಯಾನರ್ ಗೆ ಒಂದು ಲ್ಯಾಬ್ ಕೂಡ ಸಿಕ್ಕಿತ್ತು. ಅಷ್ಟೇ ಅಲ್ಲದೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಲ್ಕ್ ಬಸ್ಟರ್ ಸೂಟ್. ಆ ಅಲ್ಕ್ ಅನ್ನ ತಡೆಯೋದಕ್ಕೋಸ್ಕರ ಅಲ್ಕ್ ಬಸ್ಟರ್ ಸೂಟ್ ಅನ್ನ ಟೋನಿ ಮತ್ತೆ ನಮ್ಮ ಬ್ರೂಸ್ ಬ್ಯಾನರ್ ಇಬ್ರು ಸೇರಿ ಸೃಷ್ಟಿ ಮಾಡಿದ್ರು ಅನ್ನೋದು ನಮಗೆ ಗೊತ್ತಿದೆ. ಅಷ್ಟೇ ಅಲ್ಲದೆ ಶಿ-ಹಲ್ಕ್ ಅಲ್ಲಿ ನಮ್ಮ ಟೋನಿ ಮತ್ತೆ ಬ್ರೂಸ್ ಬ್ಯಾನರ್ ನ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ಬ್ರೂಸ್ ಬ್ಯಾನರ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇಲ್ಲಿ
ಈಗ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಾವು ನೋಡ್ತಾ ಇರುವಂತ ಆ ಒಂದು ಸಪ್ರೆಸರ್ ಡಿವೈಸ್ ಇದೆಯಲ್ವಾ, ಅಥವಾ ಆ ಒಂದು ರೇಡಿಯೇಷನ್ ಸಪ್ರೆಸರ್ ಡಿವೈಸ್ ಇದೆಯಲ್ಲ, ಅದು ತುಂಬಾ ಡಿಸೈನ್ ಚೇಂಜ್ ಆಗಿದೆ, ಅದು ಬದಲಾಗಿದೆ, ಅಥವಾ ಅದು ಎವಾಲ್ವ್ ಆಗಿದೆ, ಅಥವಾ ಅದನ್ನ ರೀಬ್ಯೂಲ್ಡ್ ಮಾಡಲಾಗಿದೆ, ಅದು ಕೂಡ ನಮ್ಮ ಸ್ಟಾರ್ಕ್ ಇಂಡಸ್ಟ್ರೀಸ್ ಇಂದ. ಸೊ ಇದೊಂದು ಫ್ಯಾಕ್ಟ್ ಅಥವಾ ಈಸ್ಟರ್ ಎಗ್ ಅಂತ ಅನ್ಕೊಂಡ್ರೆ ಏನು ತಪ್ಪಾಗೋದಿಲ್ಲ. ಸೊ ನೀವು ಕಂಪೇರ್ ಮಾಡಬಹುದು ಶಿಯಲ್ಕ್ ಅಲ್ಲಿ ಇದ್ದಂತ ಆ ಇನ್ಹಿಬಿಟರ್ ಅಥವಾ ಆ ಸಪ್ರೆಸರ್ ಡಿವೈಸ್ ಮತ್ತೆ ಈಗ ಬ್ರ್ಯಾಂಡ್ ನ್ಯೂ ಡೇ ಅಲ್ಲಿರುವಂತಹ ಈ ಸಪ್ರೆಸರ್ ಡಿವೈಸ್ ಚೇಂಜ್ ಆಗಿದೆ, ಅಂದ್ರೆ ಡಿಸೈನ್ ಚೇಂಜ್ ಆಗಿದೆ ಅಷ್ಟೇ. ಸೊ ಹಾಗೆ ಮುಂದಿನ ಸೀನ್ ಕಡೆ ನೋಡೋದಾದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ನ ಪವರ್ ಔಟ್ ಆಫ್ ಕಂಟ್ರೋಲ್ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಅವ್ನು ಸ್ವಿಂಗ್ ಮಾಡಬೇಕಾದ್ರೆ ಅವನ ನಡುವೆ ಪಾರಿವಾರಗಳು ಸಿಗಾಕೋತಾ ಇದಾವೆ, ಟ್ಯಾಂಕರ್ನೆಲ್ಲ ಹೊಡೆದಾಗ್ತಾನೆ, ಕೇಕ್ ಮೇಲೆಲ್ಲ ಬಿದ್ದೊದ್ದಾಡ್ತಾನೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ನಮ್ಮ ಸ್ಪೈಡರ್ ಮ್ಯಾನ್ ನ ಆ ಒಂದು ಪವರ್ ಈತನ ಎಷ್ಟು ಕಂಟ್ರೋಲ್ ಮಾಡ್ತಾ ಇದೆ ಅಂತ. ಈತ ಆ ಪವರ್ ಅನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಸೊ ದಟ್ ಪವರ್ ಇಸ್ ಕಂಟ್ರೋಲಿಂಗ್ ಹಿಮ್ ಅಂತ. ಅಂದ್ರೆ ಇದು ಬಯೋಲಾಜಿಕಲಿ ಚೇಂಜ್ ಆಗಿರುವಂತ ಅಥವಾ DNA ಆಲ್ಟರ್ ಆಗಿರುವಂತ ಅಥವಾ ಫಿಸಿಕಲಿ ಚೇಂಜ್ ಆಗ್ತಾ ಇರುವಂತ ಪವರ್ ಆಗಿದೆ. ಅದು ಬಿಟ್ರೆ ಇದ್ಯಾವುದೋ ಮೈಂಡ್ ಕಂಟ್ರೋಲ್, ಬಾಡಿ ಕಂಟ್ರೋಲ್ ಅಥವಾ ಮ್ಯಾನಿಪುಲೇಷನ್ ಏನಲ್ಲ. ಸೊ ಇದ್ರ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಟ್ರೈಲರ್ 1 ಅಲ್ಲೇ ನಾವು ತಿಳ್ಕೊಂಡಿದ್ದೀವಿ ಇಲ್ಲಿ ಏನಾಗ್ತಾ ಇದೆ ಅಂತ. ನಮ್ಮ ಸ್ಪೈಡರ್ ಮ್ಯಾನ್ ಎವಾಲ್ವ್ ಆಗ್ತಾ ಇದ್ದಾನೆ ಅಷ್ಟೇ. ಸೊ ಇನ್ನು ಮುಂದಿನ ಸೀನ್ ಕಡೆ ನೋಡೋದಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ನ ಮುಖ್ಯಸ್ಥ ನಮ್ಮ ಸ್ಪೈಡರ್ ಮ್ಯಾನ್ ಜೊತೆ ಮಾತಾಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನಾವು ಕಂಟ್ರೋಲ್ ಮಾಡಕ್ ಆಗದೆ ಇರೋ, ನಾವು ನೋಡಕ್ ಆಗದೆ ಇರುವಂತಹ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದೀವಿ. ಹಾಗೆ ಅಚಾನಕ್ ಆಗಿ ಬ್ಲಾಸ್ಟ್ ಆಗುವಂತ ಟ್ಯಾಂಕರ್ ನ ನೋಡ್ತೀವಿ. ಹಾಗೆ ಇನ್ವಿಸಿಬಲ್ ವುಮನ್ ಹತ್ರ ಇದ್ದಂತ ಆ ಪವರ್ ಸ್ಪಾರ್ಕಲ್ ರೀತಿ ಬರುವಂತ ಆ ಒಂದು ಪವರ್ ನ ನೋಡ್ತೀವಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಸೇಡಿ ಸಿಂಗ್ ಅವರು ಜೀನ್ ಗ್ರೇನ ಪ್ಲೇ ಮಾಡ್ತಾ ಇದ್ದಾರೆ ಅಂತ ನೀವು ನನಗೆ ಹೇಳಿದ್ರೆ, ಜೀನ್ ಗ್ರೇನ ಪವರ್ ಈ ತರ ವರ್ಕ್ ಆಗೋದನ್ನ ನಾನು ಇದುವರೆಗೂ ನೋಡಿಲ್ಲ. ಇದು ಇನ್ವಿಸಿಬಲ್ ವುಮನ್ ಅಂತೂ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಸೋನಿ ಪಿಕ್ಚರ್ಸ್ ಅವರು, ಮಾರ್ವೆಲ್ ಸ್ಟುಡಿಯೋಸ್ ಅವರು ಈ ಒಂದು ಕ್ಯಾರೆಕ್ಟರ್ನ ಎಷ್ಟು ಸಸ್ಪೆನ್ಸ್ ಆಗಿ ನಮ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈವನ್ ವಿ ಕ್ಯಾನ್ ಫಿಗರ್ ಇಟ್ ಔಟ್ ವಾಟ್ ಇಟ್ ಈಸ್. ನೀವು ಹಿಂಗೂ ಅನ್ಕೋಬಹುದು, ಬ್ರೋ ಇದು ನಮ್ಮ ಅಲ್ಕ್ನ ಥಂಡರ್ ಕ್ಲಾಪ್ ಆಗಿರ್ಬೋದಲ್ವಾ ಅಂತ. ಥಂಡರ್ ಕ್ಲಾಪ್ಗೆ ಇಷ್ಟೊಂದು ರೇಂಜ್ ಇಲ್ಲ ಅನ್ನೋದು ನನಗೂ ಗೊತ್ತು, ನಿಮ್ಗೂ ಗೊತ್ತು. ಸೊ ಈ ಮಾಸ್ಕ್ ಹಾಕೊಂಡು, ಈ ಎಲ್ಲ ಫೇಸ್ ಅನ್ನ ಕವರ್ ಮಾಡ್ಕೊಂಡು, ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕೊಂಡಿರುವಂತ ಈ ಕ್ಯಾರೆಕ್ಟರ್ ನ ನೋಡ್ತಾ ಇದ್ರೆ ನಮ್ಮ ಸೇಡಿ ಸಿಂಗ್ ಅವರು ಈ ಕ್ಯಾರೆಕ್ಟರ್ನೇ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಾಗೆ ಮುಂದಿನ ಸೀನ್ ನೀವು ಗಮನ ಕೊಟ್ಟು ನೋಡಿದ್ರೆ ಅಲ್ಲಿ ಕೆಲವು ಆಲೋಗ್ರಾಮ್ಗಳು ನಿಮ್ಗೆ ಕಾಣಿಸ್ತಾವೆ. ಆ ಆಲೋಗ್ರಾಮ್ ಪೇವರ್ ಯಾವುದು ಅಲ್ಲ, ನಮ್ಮ ಸ್ಪೈಡರ್ ಮ್ಯಾನ್ ನ AI. ಸೊ ಆ AI ಟ್ರ್ಯಾಕ್ ಮಾಡ್ತಾ ಇದೆ, ಮೈಂಡ್ ಟ್ರಾನ್ಸ್ಫರ್ ಆಗ್ತಾ ಇರೋದನ್ನ ಟ್ರ್ಯಾಕ್ ಮಾಡ್ತಾ ಇದೆ. ಹಾಗಂತ ಅಂದ್ರೆ ನಮ್ಮ ಪೀಟರ್ ಪಾರ್ಕರ್ ಸ್ವತಃ ತನ್ನ AI ಅನ್ನ ಟ್ರೈನ್ ಮಾಡಿದ್ದಾನೆ ಅಥವಾ ಅದನ್ನ ಬಿಲ್ಡ್ ಮಾಡ್ಕೊಂಡಿದ್ದಾನೆ ಟು ಟ್ರ್ಯಾಕ್ ಹರ್ ಅಥವಾ ಟು ನೋ ಹರ್, ಟು ಫೈಟ್ ಹರ್, ಟು ಫೈಂಡ್ ಹರ್. ಹಾಗೆ ಆ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಇದ್ದಂತ ಆ ಮುಖ್ಯಸ್ಥ ಕೂಡ ಹೇಳ್ತಾನೆ, ನೋಡಪ್ಪ ಈ ಒಂದು ಪವರ್ ಏನಿದೆ ಅದನ್ನ ತಡ್ಕೊಳ್ಳೋದಕ್ಕೆ ನಮ್ಮ ಯಾರ ಕೈಲಿಂದನೂ ಆಗ್ತಾ ಇಲ್ಲ, ಆದ್ರೆ ನೀನು ಅದನ್ನ ತಡ್ಕೋಬಹುದು, ನೀನು ಅದರಿಂದ ನಮ್ಮನ್ನ ಕಾಪಾಡಬಹುದು ಅಂತ ಹೇಳ್ತಾ ಇದ್ದಾನೆ. ಸೊ ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇರುವಂತ ಆ ಒಂದು ಮೈಂಡ್ ಕಂಟ್ರೋಲ್ ಯಾಕೆ ನಮ್ಮ ಸ್ಪೈಡರ್ ಮ್ಯಾನ್ ಗೆ ಆಗ್ತಾ ಇಲ್ಲ ಅಂತಂದ್ರೆ, ಬಿಕಾಸ್ ಆಫ್ ದ ಸ್ಪೈಡರ್ ಟಿಂಕಲ್ಸ್ ಅಥವಾ ನಮ್ಮ ಸ್ಪೈಡಿ ಸೆನ್ಸ್. ನಿಮಗೆ ನೆನಪಿರ್ಬೋದು ಸ್ಪೈಡರ್ ಮ್ಯಾನ್ ನೋವೇ ಹೋಮ್ ಅಲ್ಲಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ನಮ್ಮ ಸ್ಪೈಡರ್ ಮ್ಯಾನ್ ನ ಆಸ್ಟ್ರಲ್ ವರ್ಸಿ ಕಳಿಸಿದ್ರು ಕೂಡ, ಅಥವಾ ಆತನ ಬಾಡಿಯನ್ನ ಆತನ ಆತ್ಮದಿಂದ ದೂರ ಮಾಡಿದ್ರು ಕೂಡ ಸ್ಪೈಡರ್ ಮ್ಯಾನ್ ನ ಬಾಡಿ ರಿಯಾಕ್ಟ್ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಇದು ಕೂಡ ನಮ್ಮ ಸ್ಪೈಡರ್ ಮ್ಯಾನ್ ಗಿರುವಂತಹ ಒಂದು ಗ್ರೇಟೆಸ್ಟ್ ಎಬಿಲಿಟಿ. ಅಷ್ಟೇ ಅಲ್ಲದೆ ನಾವು ಗಮನಿಸಬಹುದು ನಮ್ಮ ಫ್ರಾಂಕ್ ಕ್ಯಾಸಲ್ಗೂ ಕೂಡ ಆ ಒಂದು ಪವರ್ ಎಫೆಕ್ಟ್ ಮಾಡ್ತಾ ಇಲ್ಲ. ಸೊ ನಮ್ಗೆ ಅದು ಕೂಡ ಗೊತ್ತಾಗುತ್ತೆ ನಮ್ಮ ಫ್ರಾಂಕ್ ಕ್ಯಾಸಲ್ ನ ಮೆಂಟಲ್ ಹೆಲ್ತ್ ಏನಿದೆ ಅದು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಹಿ ಇಸ್ ಲಿಟರಲಿ ಪಾಸಿಂಗ್ ಥ್ರೂ ಇಟ್. ಸೊ ಇಲ್ಲಿ ನನ್ನ ಪ್ರಕಾರ ಡಿಫರೆನ್ಸ್ ಏನು ಅಂತಂದ್ರೆ, ನಮ್ಮ ಫ್ರಾಂಕ್ ಕ್ಯಾಸಲ್ ಅಥವಾ ನಮ್ಮ ಪನಿಷರ್ಗೆ ಅದು ಫೀಲ್ ಆಗ್ತಾ ಇಲ್ಲ ಅಥವಾ ಸೆನ್ಸ್ ಆಗ್ತಾ ಇಲ್ಲ, ನಮ್ಮ ಸ್ಪೈಡರ್ ಮ್ಯಾನ್ ಗೆ ಅದು ಸೆನ್ಸ್ ಆಗ್ತಾ ಇದೆ, ಅದು ಫೀಲ್ ಆಗ್ತಾ ಇದೆ. ಹಾಗೆ ಮುಂದಿನ ಸೀನ್ ಕಡೆ ನೋಡೋದಾದ್ರೆ ನಮ್ಮ ನೆಡ್ ನಮ್ಮ ಸ್ಪೈಡರ್ ಮ್ಯಾನ್ ನ ಟ್ರ್ಯಾಕ್ ಮಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ, ಹಂಟ್ ಮಾಡ್ತಾ ಇದ್ದಾನೆ. ಆದ್ರೆ ಅವ್ನ ಮುಂದೆನೆ ಪೀಟರ್ ಪಾರ್ಕರ್ ನಿಂತಿದ್ದಾನೆ ಸ್ಪೈಡರ್ ಮ್ಯಾನ್ ಅಂತ ಅವನಿಗೆ ಗೊತ್ತಿಲ್ಲ. ನೀನೇನ್ ತಲೆ ಕೆಡಿಸ್ಕೊಂಬೇಡ ಪೀಟರ್ ಪಾರ್ಕರ್, ನಾನೇನು ಅಷ್ಟೊಂದು ವಿಚಿತ್ರವಾದಂತಹ ಮನುಷ್ಯ ಅಲ್ಲ, ನೀನು ಬಾ ಅಂತ ಅಂದಾಗ MJ ಅವನು ಹುಟ್ಟು ವಿಚಿತ್ರ, ಹುಚ್ಚ ರಾಜ ಅಂತ ಹೇಳಿ ಹೋಗ್ತಾರೆ. ಆ ಪಾರ್ಟಿಗೆ ಕರೆಯದೆ ಬಂದಿರುವಂತಹ ನಮ್ಮ ಪೀಟರ್ ಪಾರ್ಕರ್ ನ ನೋಡಿ ನೆಡ್, MJ ನಿನ್ಗೆ ಇವ್ನು ಗೊತ್ತಿಲ್ವಾ ಅಂತ ಕೇಳ್ತಾನೆ. ಅದೇ ಪಾರ್ಟಿಲಿ MJ ಬಾಯ್ ಫ್ರೆಂಡ್ MJ ಕೂದಲನ್ನ ಸರಗಿಸ್ತಾನೆ. ನೆಡ್ ಸ್ಪೈಡರ್ ಟ್ರ್ಯಾಕ್ ಮಾಡ್ತಾ ಇರೋದನ್ನ, ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಆತನೇ ಒಂದು ವಿಡಿಯೋ ಮಾಡಿ ನಮಗೆ ಇನ್ಸ್ಟಾಗ್ರಾಮ್ ಮೂಲಕ ಮತ್ತೆ ಹಲವು ಸೋಷಿಯಲ್ ಮೀಡಿಯಾಗಳ ಮೂಲಕ ತಿಳಿಸಿದ್ದಾನೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಶನ್ಸ್ ಬೇಕು ಅಂತಂದ್ರೆ ನೀವು ಆ ವಿಡಿಯೋನ ಕೂಡ ನೋಡಬಹುದು. ಅದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗಂತ ನಮ್ಮ ನೆಡ್ ಲೀಡ್ಸ್ ಸ್ಪೈಡರ್ ಮ್ಯಾನ್ ನ ಫೇಸ್ ರಿವೀಲ್ ಮಾಡಬೇಕು, ಸ್ಪೈಡರ್ ಮ್ಯಾನ್ ಒಬ್ಬ ಸಾಮಾಜಿಕ ಕಳಂಕ ಅಂತ ಹೇಳಿ ಅವನ ಹಿಂದೆ ಬಿದ್ದು ಅವನನ್ನ ಕಳಂಕ ಅಂತ ಬಿಂಬಿಸ್ತಾ ಇಲ್ಲ, ಸ್ಪೈಡರ್ ಮ್ಯಾನ್ ಯಾರು ಅಂತ ತಿಳ್ಕೊಂಡು ಅವ್ನು ಮಾಡ್ತಾ ಇರುವಂತ ಕೆಲಸಕ್ಕೆ ಅವನಿಗೊಂದು ಶ್ಲಾಘನೀಯವನ್ನ ತೋರಿಸಬೇಕು ಅಥವಾ ಅವನ ಕೆಲಸಗಳನ್ನೆಲ್ಲ ಪ್ರಪಂಚಕ್ಕೆ ತೋರಿಸಬೇಕು ಅನ್ನುವಂತ ಒಂದು ಸ್ಪೈಡರ್ ಮ್ಯಾನ್ ಮೇಲೆ ನಮ್ಮ ನೆಡ್ ಲೀಡ್ಸ್ ಇರುವಂತಹ ಒಂದು ಕಾಳಜಿ ಅಂತ ಅನ್ಕೊಂಡ್ರೆ ಏನ್ ತಪ್ಪಾಗೋದಿಲ್ಲ. ಹಾಗೆ ಅದೇ ಸೀನ್ ಅಲ್ಲಿ ನಮ್ಮ MJ ಕುತ್ತಿಗೆಯಲ್ಲಿರುವಂತಹ ಆ ಒಂದು ಸರ, ದಾರ, ನೆಕ್ಲೆಸ್ ಏನ್ ಬೇಕಾದ್ರೂ ಅನ್ಕೊಬಹುದು, ಅದು ಹಾಗೆ ಇದೆ.
ಗುರು, ನನ್ನ ಪ್ರಕಾರ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಮ್ಮ MJಗೆ ನಮ್ಮ ಪೀಟರ್ ಪಾರ್ಕರ್ ಮೇಲೆ ಅಥವಾ ನಮ್ಮ ಈ ಸ್ಪೈಡರ್ ಮೇಲೆ ಪ್ರೀತಿ ಆಗಬಹುದು. ಹಾಗೆ ಮುಂದಿನ ಸೀನ್ ಅನ್ನ ನಾವು ನೋಡೋದಾದ್ರೆ, ಸ್ಪೈಡರ್ ಮ್ಯಾನ್ ತನ್ನ ಸೂಟ್ ಜೊತೆನೆ ತನ್ನ ವೆಬ್ ಅವನನ್ನ ತಡೆಯೋದಕ್ಕಾಗ್ದಲೇ ಬಂದು ರೋಡ್ ಅಲ್ಲಿ ಬೀಳ್ತಾನೆ. ಅದು ಆರ್ಗ್ಯಾನಿಕ್ ವೆಬ್, ಸೂಟ್ ಅಲ್ಲೇ ಇದ್ದಾನೆ, ಆದ್ರೂ ಕೂಡ ಅಷ್ಟು ಫೋರ್ಸ್ ಆಗಿ ಬಂದು ಬೀಳ್ತಾನೆ ಅಂದ್ರೆ ಸಮಥಿಂಗ್ ಹಿಟೆಡ್ ಹಿಮ್. ಹಾಗೆ ಅದೇ ಸೀನ್ ಅಲ್ಲಿ ಆ ಮೈಂಡ್ ಟ್ರಾನ್ಸ್ಫರ್ ಸೀನ್ ಅನ್ನ ಕೂಡ ನಾವು ನೋಡ್ತೀವಿ. ಆ ಸೀನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ ಮೈಂಡ್ ಟ್ರಾನ್ಸ್ಫರ್ ಕ್ಯಾರೆಕ್ಟರ್ ಇದೆ ಅದು MJ ಬಗ್ಗೆ ಮಾತಾಡುತ್ತೆ. ಹಾಗಂತ ಅಂದ್ರೆ ಆ ಕ್ಯಾರೆಕ್ಟರ್ಗೆ ನಮ್ಮ ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಅನ್ನೋದು ಗೊತ್ತಿದೆ. ಅಷ್ಟೇ ಅಲ್ಲದೆ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ನ ಆ ಒಂದು ಘಟನೆ ಏನಿದೆ ಅದು ಕೂಡ ಗೊತ್ತಿರಬಹುದು. ನಾನು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಕ್ಯಾರೆಕ್ಟರ್ ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ, ಆ ಕ್ಯಾರೆಕ್ಟರ್ ನ ಸ್ಪೆಸಿಫಿಕೇಶನ್ಸ್ ಏನು ಅಂತ ಗೊತ್ತಿಲ್ಲ, ಆ ಕ್ಯಾರೆಕ್ಟರ್ ನ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಸೊ ಶಿ ಇಸ್ ಸಮ್ಮನ್ ಹೂ ಇಸ್ ಬಿಯಾಂಡ್ ದಿಸ್ ಯೂನಿವರ್ಸ್ ಆರ್ ಬಿಯಾಂಡ್ ದಿಸ್ ಟೈಮ್ ಲೈನ್ ಆರ್ ಬಿಯಾಂಡ್ ದಿಸ್ ಸ್ಟೋರಿ ಲೈನ್. ನಾನು ಯಾಕೆ ಈ ತರ ಥಿಂಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವು ಆಕೆ ಇರುವಂತಹ ಪ್ರತಿಯೊಂದು ಘಟನೆಗಳನ್ನ ನೀವು ಗಮನಿಸಿದ್ರೆ ಶಿ ಇಸ್ ವೆಲ್ ನೋನ್ ಆಫ್ ಸ್ಪೈಡರ್ ಮ್ಯಾನ್. ನಮ್ಮ ಸ್ಪೈಡರ್ ಮ್ಯಾನ್ಗೆ ಅಥವಾ ಪೀಟರ್ ಪಾರ್ಕರ್ಗೆ ಬೆನ್ನತ್ತಿದ ಬೇತಾಳಂತ ಆಗ್ಬಿಟ್ಟಿದ್ದಾಳೆ. ರೂಮರ್ ಗಳ ಪ್ರಕಾರ ಜೀನ್ ಗ್ರೇ ಅಂತ ಹೇಳ್ತಾ ಇದ್ದಾರೆ. ಜೀನ್ ಗ್ರೇ ಆದ್ರೆ ಆಕೆಯನ್ನ ಮ್ಯೂಟೆಂಟ್ ಆಗಿ ತೋರಿಸ್ತಾರ, ಅಥವಾ ಬೇರೆ ಯೂನಿವರ್ಸ್ ಇಂದ ಬಂದಿರುವಂತಹ ಒಬ್ಳು ಬೇಯಿಂಗ್ ಅಂತ ತೋರಿಸ್ತಾಳ, ಅಥವಾ ಇವಳು ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ಮೊದಲಿಂದ ಎಕ್ಸಿಸ್ಟ್ ಆಗ್ತಾ ಇದ್ದಾಳ? ಇಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನಮಗೆ ಸಿನಿಮಾ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಬಿಕಾಸ್ ದೇ ಆರ್ ಹೈಡಿಂಗ್ ದಟ್ ಕ್ಯಾರೆಕ್ಟರ್, ಇನ್ಕ್ಲೂಡಿಂಗ್ ಸೂಟ್, ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ ಇಂದನೂ ಕೂಡ ನಾವು ಈ ಕ್ಯಾರೆಕ್ಟರ್ ಯಾರು ಅಂತ ಗುರುತಿಡಿಯೋದಕ್ಕೆ ಆಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಸೀನ್ ಬಗ್ಗೆ ನಾನು ಏನ್ ಹೇಳಿ, ನಮ್ಮ ಅಲ್ಕ್ ನ ಫುಲ್ ಫಾರ್ಮ್ ಅಲ್ಲಿ ನಾವು ನೋಡ್ತೀವಿ ವಿತ್ ದ ಪರ್ಫೆಕ್ಟ್ ಹೈಟ್, ಪರ್ಫೆಕ್ಟ್ ವೆಯ್ಟ್ ಅಂಡ್ ಪರ್ಫೆಕ್ಟ್ ಮಸ್ಕ್ಯುಲರ್ ಸಿಸ್ಟಮ್ ಅಂಡ್ ವಿತ್ ದಟ್ ರೇಂಜ್. ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ಅಲ್ಲಿ ನಾವು ಯಾವ ರೀತಿ ಅಲ್ಕನ್ನ ನೋಡಿದ್ವೋ, ಯಾವ ತರ ಅಲ್ಕನ್ನ ನೋಡಿದ್ವೋ, ಯಾವ ಫಿಸಿಕಲ್ ಅಪಿಯರೆನ್ಸ್ ಆಫ್ ಅಲ್ಕನ್ನ ನೋಡಿದ್ವೋ, ಅದೇ ರೀತಿ ನಾವಿಲ್ಲಿ ನೋಡ್ತಾ ಇದೀವಿ. ಸರ್, ಆ ಥಂಡರ್ ಕ್ಲಾಪ್, ಅವ್ರು ಓಡ್ ಬರ್ತಾ ಇದ್ದಾಗ ಆ ಬಿಲ್ಡಿಂಗ್ ನ ಡಿಸ್ಟ್ರಕ್ಷನ್, ಬಹುದಿನಗಳ ಬಯಕೆ ಆದಂತ ಸ್ಪೈಡರ್ ಮ್ಯಾನ್ ವರ್ಸಸ್ ಅಲ್ಕ್ ನ ಆ ಫೈಟ್, ಸರ್ ಸಿನಿಮಾದಲ್ಲಿ ಏನಿರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಅಲ್ಕ್ ವರ್ಸಸ್ ಸ್ಪೈಡರ್ ಮ್ಯಾನ್ ಗೋಸ್ಕರ ಆದ್ರೂ ನಾವು ಈ ಸಿನಿಮಾನ ನೋಡಕ್ ಹೋಗ್ತೀವಿ. ಸರ್, ಅಲ್ಕ್ ನ ನೋಡಿ ಒಂಥರ ಆನಂದ ಬಾಷ್ಪ ಬಂದ್ಬಿಡ್ತು. ಥ್ಯಾಂಕ್ ಯು ಮಾರ್ವೆಲ್ ಸ್ಟುಡಿಯೋಸ್, ಥ್ಯಾಂಕ್ ಯು ಸೋನಿ ಪಿಕ್ಚರ್ಸ್, ನಿಮ್ ಋಣ ನಾವು ಯಾವತ್ತೂ ಮರೆಯಲ್ಲ. ಅದರಲ್ಲೂ ಕೂಡ ಅಬ್ಸಲ್ಯೂಟ್ ಪವರ್ ಎಸೆನ್ಸ್ ನ ತೋರಿಸಿದ್ರ, ಅಬ್ಸಲ್ಯೂಟ್ ಪ್ರೆಸೆನ್ಸ್ ಆಫ್ ಅವರ್ ಅಲ್ಕ್ ನ ತೋರಿಸಿದ್ರ. ಥ್ಯಾಂಕ್ ಯು ಸೋ ಮಚ್. ನಾವಿನ್ನ ಅಲ್ಕ್ ಬಗ್ಗೆ ಏನಾದ್ರು ಮಾತಾಡಬೇಕು ಅಂತಂದ್ರೆ, ಅಲ್ಕ್ ಟ್ರಾನ್ಸ್ಫಾರ್ಮೇಶನ್ ಆದಾಗ ಸ್ಮಾರ್ಟ್ ಅಲ್ಕ್ ಆಗ್ಬೇಕಾಗಿತ್ತಲ್ವಾ? ಈ ತರ ರೇಜ್ ಆಗಿರುವಂತ ಅಲ್ಕ್ ಯಾಕಾದ್ರು ಅಂತ ನಿಮ್ಗೆ ಕೆಲವರಿಗೆ ಕನ್ಫ್ಯೂಷನ್ ಇದ್ರೆ, ಇದಕ್ಕೆ ಆನ್ಸರ್ ಕೂಡ ಶಿ ಅಲ್ಕ್ ನೋಡಿರೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ಅಲ್ಕ್ ಬಗ್ಗೆ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಏನು ಇರೋದಿಲ್ಲ. ಅಲ್ಲಿ ಅಲ್ಕ್ ಅಷ್ಟೊಂದು ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ನಡೆದಿರುವಂತ ಘಟನೆಗಳು ಏನೇನಿರಬಹುದು ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ನನ್ನ ಪ್ರಕಾರ ಜೀನ್ ಗ್ರೇ ಕ್ಯಾರೆಕ್ಟರ್ ಏನಿದೆ ಅಥವಾ ನಮ್ಮ ಸ್ಯಾಡಿ ಸಿಂಕ್ ನ ಕ್ಯಾರೆಕ್ಟರ್ ಏನಿದೆ, ದ ಮೈಂಡ್ ಮ್ಯಾನಿಪ್ಯುಲೇಟರ್, ಇಲ್ಲಿ ನಮ್ಮ ಬ್ರೂಸ್ ಬ್ಯಾನರ್ ಅವರ ಮೈಂಡ್ ಮ್ಯಾನಿಪ್ಯುಲೇಟ್ ನ ಮಾಡಿ ನಮ್ಮ ಬ್ರೂಸ್ ಬ್ಯಾನರ್ ಒಳಗಿರುವಂತ ಆ ಅಲ್ಕ್ ಅನ್ನ ಹೊರ ತೆಗೆದಿರಬಹುದು. ಅಷ್ಟೇ ಅಲ್ಲದೆ ಕೆಲವು ರೂಮರ್ ಗಳ ಪ್ರಕಾರ ನಮ್ಮ ಈ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ಅಲ್ಕ್ ನ ಇನ್ನೊಂದು ಫಾರ್ಮ್ ಅಥವಾ ಗ್ರೇ ಹಲ್ಕ್ ನಮಗೆ ಕಾಣಸಿಗ್ತಾರೆ ಅಂತ ಹೇಳ್ತಿದ್ರೆ. ಗ್ರೇ ಹಲ್ಕ್ ನಮಗೆ ಕಾಣಸಿಕ್ಕೋದು ಯಾವಾಗ ಅಂತಂದ್ರೆ, ಹಲ್ಕೆ ಡಿಪ್ರೆಷನ್ ಹೋದಾಗ ಅಲ್ಕ್ ನ ಇನ್ನೊಂದು ಫಾರ್ಮ್ ಆದಂತ ಗ್ರೇ ಹಲ್ಕ್ ಇಂದಾನೆ ನಮಗೆ ಕಾಣಸಿಗುತ್ತೆ. ಆ ಲೆವೆಲ್ಗೆ ಡಿಪ್ರೆಷನ್ಗೆ ಕಳಿಸೋದಕ್ಕೆ ಇಲ್ಲಿ ಆ ತರ ಘಟನೆಗಳು ಏನೇನು ನಡೀತಾವೋ, ಏನ್ ಕತೆನೋ, ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ದಿಸ್ ಸಿಚುಯೇಷನ್ಸ್. ಇನ್ನು ನೆಕ್ಸ್ಟ್ ಸೀನಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ MJ ರೂಮಿಗೆ ಬಂದ್ಬಿಟ್ಟು, ನೋಡಕಾಯ ನೀನ್ ತುಂಬಾ ಡೇಂಜರ್ ಅಲ್ಲಿ ಇದ್ಯಾ, ಬಾನೇ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ ತಕ್ಷಣ MJ ನಡಿಯಪ್ಪ ಹೋಗೋಣ ಅಂತ ಇಬ್ಬರ ಜೊತೆ ಹೊರಟೋಗ್ತಾರೆ. ಸ್ವಿಂಗ್ ಮಾಡ್ತಾ ಇದಾರೆ. ಸರ್, ಅಕ್ಕಂಗೆ ಭಯನೇ ಆಗ್ತಾ ಇಲ್ಲ. ಅದೇ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಅಲ್ಲಿ ನೋಡ್ರಿ. ಆಮೇಲೆ ನಮ್ಮ ಸ್ಪೈಡರ್ ಮ್ಯಾನ್ MJ ಇಲ್ಲಿ ಕರ್ಕೊಂಡ್ ಬಂದ ಅಂತ ನೋಡ್ರೆ, ಪನಿಷರ್ ಹತ್ರ ಕರ್ಕೊಂಡ್ ಬಂದಿದ್ದಾನೆ. ಪನಿಷರ್ ಹತ್ರ ಕರ್ಕೊಂಡ್ ಬಂದ್ಬಿಟ್ಟು, ಅಣ್ಣ ಸ್ವಲ್ಪ ಇವ್ರನ್ನ ಅಮಿಕೊಂಡಿಕ್ಕಳು, ನನ್ಗೆ ಎಲ್ಗೋಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿನ್ನ ಹತ್ರ ಕರ್ಕೊಂಡ್ ಬಂದ್ಬಿಟ್ಟಿದೀನಿ, ಸ್ವಲ್ಪ ನೋಡ್ಕೊಳಪ್ಪ. ಆಗ ನಮ್ಮ ಪನಿಷರು, ಈ ಅಮ್ಮ ಯಾರ್ಲೆ? ಅದಕ್ಕೆ MJ, ನೀನ್ ಯಾರ್ಲೆ? ಅದಕ್ಕೆ ಪನಿಷರು, ಶೂಟ್ ಮಾಡ್ಬೇಕಾ? ಅದಕ್ಕೆ ಸ್ಪೈಡರ್ ಮ್ಯಾನ್, ಅಣ್ಣ ಅರ್ಥ ಮಾಡ್ಕೊಳ್ಳಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಪೀಟರ್ ಪಾರ್ಕರ್ ಬೀಳ್ತಾರ ನೋಡ್ತೀವಿ. ಅದಾದ್ಮೇಲೆ ನಮ್ಮ ಸ್ಪೈಡರ್ ಮ್ಯಾನ್ ಸ್ವಿಂಗ್ ಮಾಡ್ತಾರ ನೋಡ್ತೀವಿ. ಅದಾದ್ಮೇಲೆ ಮತ್ತೆ MJ, ಈಗ ಅವನೊಬ್ಬನೇ ಸಾಯಿಲ್ ಅಂತ ಬಿಟ್ಬಿಡ್ತೀಯಾ, ನೀನು ಬದುಕೇ ಇರ್ತೀಯಾ, ಹೋಗಿ ನೀನು ಅವನ ಜೊತೆ ಸಾಯಿ ಅಂತ ಅಂತಾಳೆ. ಅದಕ್ಕೆ ಪನಿಷರು, ಯಾವ ಇವೆಲ್ಲ ಅಲ್ಲೇ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನಮ್ಮ ಹ್ಯಾಂಡ್ ನಿಂಜಾಸ್ ನ ನೋಡ್ತೀವಿ. ಅವರ ಕಂಪ್ಲೀಟ್ ಫೈಟಿಂಗ್ ಸ್ಟೈಲ್ ಇಲ್ಲಿ ಬದಲಾಗಿದೆ. ಅವರ ವೆಪನರಿಗಳು ಕೂಡ ಇಲ್ಲಿ ಚೇಂಜ್ ಆಗಿದೆ. ಈಗ ಅವರ ಫೈಟಿಂಗ್ ಸಿಸ್ಟಮ್ ಒಂದು ಆರ್ಗನೈಸ್ಡ್ ಆಗಿದೆ. ಸೊ ನಾವು ನೋಡಬಹುದು, ಟ್ರೈಲರ್ ಅಲ್ಲೇ ನೋಡಬಹುದು ಹ್ಯಾಂಡ್ ನಿಂಜಾಸ್ ನಮ್ಮ ಸ್ಪೈಡರ್ ಮ್ಯಾನ್ ಗೆ ಯಾವ ಲೆವೆಲ್ ಹೊಡೆದು ಬಿಸಾಡಿದ್ದಾರೆ ಅಂತ. ದೇ ಆರ್ ಬ್ರೂಟಲ್, ದೇ ಆರ್ ಸ್ಕಿಲ್ಡ್ ದ್ಯಾನ್ ಅವರ್ ಸ್ಪೈಡರ್ ಮ್ಯಾನ್. ಸೊ ಇದೇ ಹ್ಯಾಂಡ್ ನಿಂಜಾಸ್ ಗ್ರೂಪ್ ಅಲ್ಲಿ ಇರುವಂತಹ ಮೊದಲು ನಿಂತಿರುವಂತಹ ಈ ಪುಟ್ರಾಣಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಹ್ಯಾಂಡ್ ನಿಂಜಾಸ್ ವಿರುದ್ಧ ಒಂದು ಐಕಾನಿಕ್ ವೆಬ್ ಟ್ರಾಪಿಂಗ್ ಸೀನ್ ಅನ್ನ ನಾವು ನೋಡಬಹುದು. ಅದಾದ್ಮೇಲೆ ಮಿಸ್ಯೂಮೆ, ಅದಾದ್ಮೇಲೆ ನಮ್ಮ ಅಲ್ಕ್ ನ ಬಿಲ್ಡಿಂಗ್ ಡೆಮಾಲಿಷನ್ಸ್, ಫೈನಲಿ ಒಂದು ಸ್ಟ್ರೆಚಿಂಗ್ ಸೀನ್, ನಮ್ಮ ಟಾಬೆ ಮಾಗಿರ್ ಮತ್ತೆ ಆಂಡ್ರೂ ಗಾರ್ಫೀಲ್ಡ್ ಅವರ ನೆನಪಿಗಾಗಿ ಕೊಟ್ಟಿರುವಂತ ಈ ಒಂದು ಸ್ಟ್ರೆಚಿಂಗ್ ಸೀನ್. ಸೊ ಮೇನ್ ಎಂಡಿಂಗ್ ಏನಿದೆ 2024 ಆದ್ಮೇಲೆ 2028ರಲ್ಲಿ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಈವೆಂಟ್ಸ್ ಗಳು ಸೆಟಪ್ ಆಗ್ತವೆ. ಅಂದ್ರೆ ಮೊದಲು ಹೇಳಿದ ಹಾಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಏನಿದೆ ಅದು ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಆದ್ಮೇಲೆ 4 ವರ್ಷಗಳ ನಂತರ ಸೆಟಪ್ ಆಗುತ್ತೆ. ಸೊ ಟ್ರೈಲರ್ 1 ಬ್ರೇಕ್ ಡೌನ್ ಯಾರು ನೋಡಿದಿರಾ, ಅದಾದ್ಮೇಲೆ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ಯಾವುದೇ ಅಷ್ಟು ಮೇನ್ ಪರ್ಟಿಕ್ಯುಲರ್ ಆಗಿ ಡೌಟ್ಸ್ ಗಳು ಇರೋದಿಲ್ಲ. ಇನ್ನು ಈ ಟ್ರೈಲರ್ ಅಲ್ಲಿ ಅಥವಾ ಈ ಮೂವಿಯಲ್ಲಿ ನಮಗೆ ಸೇಡಿ ಸೆಂಕಿಂತ ಅಡಕ ಮಾಡ್ತಾ ಇರುವಂತ ಕ್ಯಾರೆಕ್ಟರ್ ಯಾವ್ದಾದ್ರು ಇದೆ ಅಂತಂದ್ರೆ ಅದೇ ಟಾಮ್ ಸ್ಟೋನ್. ಟಾಮ್ ಸ್ಟೋನ್ ಒಬ್ಬ ಸೂಪರ್ ಹ್ಯೂಮನ್. ಒಂದು ಕೆಮಿಕಲ್ ಎಕ್ಸ್ಪೋಜರ್ ಇಂದ ಇವನ ಜೀನ್ಸ್ ಗಳು ಕೂಡ ಮ್ಯೂಟೇಷನ್ ಆಗ್ತವೆ, DNA ಆಲ್ಟರ್ ಆಗುತ್ತೆ. ಇದನ್ನ ಮೊದಲ ಬಾರಿಗೆ ನಾವು ಸ್ಪೈಡರ್ ಮ್ಯಾನ್ ಇಂಟು ದ ಸ್ಪೈಡರ್ ವರ್ಸ್
ಯೂನಿವರ್ಸ್ ಅಲ್ಲಿ ಕಿಂಗ್ ಪಿನ್ ಜೊತೆ ಕೆಲಸ ಮಾಡ್ತಾ ಇರೋದಾಗಿ ನೋಡಿದ್ವಿ. ಇವನ್ಗೆ ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಇದೆ, ಡ್ಯೂರಾಬಿಲಿಟಿ ಇದೆ, ಇವನ ಸ್ಕಿನ್ ಬುಲೆಟ್ ಪ್ರೂಫ್ ಆಗಿದೆ. ಈಗ ನಮ್ಮ ಕಿಂಗ್ ಪಿನ್ ಬೀಚ್ ಅಲ್ಲಿ ಸಮಾಧಾನದಲ್ಲಿ ಇರೋದ್ರಿಂದ ಆ ಒಂದು ಆಡಳಿತ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಟಾಮ್ ಸ್ಟೋನ್ ನಡೆಸೋದಕ್ಕೆ ಅಥವಾ ಅದನ್ನ ಟೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ನನ್ನ ಪ್ರಕಾರ ಟಾಮ್ ಸ್ಟೋನ್ ನ್ಯೂಯಾರ್ಕ್ ಅಲ್ಲಿ ಇರಬಹುದು. ಟಾಮ್ ಸ್ಟೋನ್ ಜೊತೆ ಫೈಟ್ ಮಾಡೋದು ಪನಿಷರ್ಗೂ ಕೂಡ ರಿಸ್ಕ್ ಆಗುತ್ತೆ, ಇವನ್ ಸ್ಪೈಡರ್ ಮ್ಯಾನ್ಗೂ ಕೂಡ. ಸೊ ಈ ಟಾಮ್ ಸ್ಟೋನ್ ನ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇರೋರು 40 ವರ್ಷದ ಒಬ್ಬ ಅಮೆರಿಕನ್ ರ್ಯಾಪರ್ ಕಾಲ್ಡ್ ಮಾರ್ವಿನ್ ಜೋನ್ಸ್ ಥರ್ಡ್. ಸೊ ನಾವ್ ಈ ತರ ತಿಳ್ಕೊಬಹುದು, ನಮ್ಮ ಕಿಂಗ್ ಪಿನ್ ಹೇಗೆ ಕ್ರೈಮ್ ಬಾಸ್ ಆಗಿದ್ರು ಅದೇ ರೀತಿ ಟಾಮ್ ಸ್ಟೋನ್ ಕೂಡ ಕ್ರೈಮ್ ಬಾಸ್ ಆಗೋದಕ್ಕೆ ಇಲ್ಲಿ ಹೋರಾಡ್ತಾ ಇದ್ದಾನೆ. ಸೊ ಇದಾಗಿತ್ತು ನಮ್ಮ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಫೈನಲ್ ಅಥವಾ ಲಾಸ್ಟ್ ಟ್ರೈಲರ್ ನ ಅಥವಾ ಮೈನ್ ಟ್ರೈಲರ್ ನ ಬ್ರೇಕ್ ಡೌನ್. ಇನ್ನು ಜೈಲಲ್ಲಿ ಆ ಫೈಟ್ ಸೀನ್ ಯಾಕೆ ನಡೆಯುತ್ತೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ, ಡೇರ್ ಡೆವಿಲ್. ಇದ್ರ ಬಗ್ಗೆ ಜಾಸ್ತಿ ಬ್ರೇಕ್ ಡೌನ್ ಮಾಡಕ್ ಹೋಗೋದೇ ಬೇಡ, ಯಾಕಂತಂದ್ರೆ ನಮ್ಗೆ ಎಕ್ಸೈಟ್ಮೆಂಟ್ ಆ ಎಂಜಾಯ್ಮೆಂಟ್ ನ ಕಳ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಆ ಬ್ರೇಕ್ ಡೌನ್ ಅಥವಾ ಆ ಸ್ಟೋರಿ ಮತ್ತೆ ಆ ಕನೆಕ್ಷನ್ ಕೂಡ ತುಂಬಾ ಸಿಂಪಲ್ ಆಗೇ ಇದೆ. ಒಂದು ಪಕ್ಷ ನಮ್ಮ ಡೇರ್ ಡೆವಿಲ್ ಸ್ಪೈಡರ್ ಮ್ಯಾನ್ ಜೊತೆ ಹೊಡೆದಾಡಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ಒಂದು ಕೇಮಿಯೋ ತರ ಆದ್ರೂ ಡೇರ್ ಡೆವಿಲ್ ನ 100% ತೋರಿಸ್ತಾರೆ, ಡೋಂಟ್ ವರಿ. ಸೊ ಈ ಮೂವಿಯಲ್ಲಿ ನಮಗೆ ಅಲ್ಕ್ ನ ತೋರಿಸ್ತಾ ಇದ್ದಾರೆ ಅಂತ ಅಂದ್ರೆ ನ್ಯೂಯಾರ್ಕ್ ಅಲ್ಲಿ ಪ್ರೆಸೆಂಟ್ ಇರುವಂತಹ ಸೂಪರ್ ಹೀರೋಗಳ ಯಾರ್ದಾದ್ರೂ ಒಬ್ಬರ ಕಿರು ಪರಿಚಯ ಆದ್ರೂ ಕೊಟ್ಟೆ ಕೊಡ್ತಾರೆ. ಲೈಕ್ ನಮ್ಮ ನ್ಯೂ ಅವೆಂಜರ್ಸ್ ಆಗಿರ್ಬೋದು, ಇನ್ನು ನ್ಯೂಯಾರ್ಕ್ ಅಲ್ಲಿ ಸತ್ತು ಬಿದ್ದಿರುವಂತಹ ಕೆಲವು ಸೂಪರ್ ಹೀರೋಗಳನ್ನ ನಮಗೆ ತೋರಿಸಬಹುದು ಆಸ್ ಅ ಕ್ಯಾಮಿಯೋ ಬಿಕಾಸ್ ದೇ ಆರ್ ದ ಪಾರ್ಟ್ ಆಫ್ ದಿ ಯೂನಿವರ್ಸ್. ಹಾಗೇನೆ ಮುಖ್ಯವಾಗಿ ಈ ಒಂದು ಕ್ಯಾರೆಕ್ಟರ್ ನ ಮರಿಲೇಬೇಡಿ, ಸಿಕ್ಕೇ ಸಿಗುತ್ತೆ. ಅಟ್ಲೀಸ್ಟ್ ಪೋಸ್ಟ್ ಕ್ರೆಡಿಟ್ಸ್ ಏನಾದ್ರೂ ಸಿಕ್ಕೇ ಸಿಗುತ್ತೆ, ದಟ್ ಈಸ್ Venom. ಇನ್ನು ಈ ಟ್ರೈಲರ್ ಹೇಗಿತ್ತು ಅಂತ ಹೇಳೋದಾದ್ರೆ ಇಟ್ಸ್ ಪರ್ಫೆಕ್ಟ್, ಇಟ್ಸ್ ಆಸಮ್, ತುಂಬಾ ಚೆನ್ನಾಗಿತ್ತು. ಇನ್ನು ಈ ಸಿನಿಮಾದಲ್ಲಿ ಕಂಟೆಂಟ್ ಇದೆ, ಅದನ್ನ ರಿವೀಲ್ ಮಾಡದ ಹಾಗೆ ಟ್ರೈಲರ್ ನಮಗೆ ಸಿಕ್ಕಿದೆ. ನಾನು ನಿಮಗೆ ಮೊದಲು ಹೇಳಿದ್ದೆ 2 ಟ್ರೈಲರ್ಗಳು ಲೀಕೇಜ್ ಆಗಿದಾವೆ ಅಂತ. ಆ 2 ಟ್ರೈಲರ್ಗಳನ್ನ ಮರ್ಜ್ ಮಾಡಿ ಈ ಒಂದು ಟ್ರೈಲರ್ ನಮಗೆ ಕೊಟ್ಟಿದ್ದಾರೆ. ಒಂದು ಟ್ರೈಲರ್ ಅಲ್ಲಿ ಏನಿತ್ತು, ಮೊದಲು ಸ್ಟಾರ್ಟಿಂಗ್ಸ್ ಏನಿದೆ ಅದು ಈ ಹ್ಯಾಂಡ್ ನಿಂಜಾಸ್ ಇತ್ತು, ಅದಾದ್ಮೇಲೆ ಇನ್ನೊಂದು ಟ್ರೈಲರ್ ಅಲ್ಲಿ ಸ್ಕಾರ್ಪಿಯೋ ಅಂದಿತ್ತು. ಸೊ ಆ 2 ಟ್ರೈಲರ್ಗಳನ್ನ ಮರ್ಜ್ ಮಾಡಿ ಇಲ್ಲಿ ನಮಗೆ ಈ ಟ್ರೈಲರ್ ಅನ್ನ ಕೊಟ್ಟಿದ್ದಾರೆ. ಸೊ ಫೈನಲಿ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಈ ಲೀಕ್ಡ್ ಸ್ಕ್ರಿಪ್ಟ್ಗಳು, ಈ ಲೀಕ್ಡ್ ಫೋಟೋಸ್ಗಳು, ಈ ಲೀಕ್ಡ್ ಟೆಸ್ಟ್ ಫುಟೇಜ್ಗಳು ಇರ್ತಾವಲ್ಲ ಅವನ್ನೆಲ್ಲ ನೋಡಕ್ ಹೋಗ್ಬೇಡಿ. ಬಿಕಾಸ್ ಅವು ಆ ಟೈಮಲ್ಲಿ ನಮ್ಗೆ ಎಂಜಾಯ್ಮೆಂಟ್ ಕೊಡ್ಬೋದು, ಎಕ್ಸೈಟ್ಮೆಂಟ್ ಕೊಡ್ಬೋದು, ಬಟ್ ಅವು ರಿಯಲಿಸ್ಟಿಕ್ ಅಲ್ಲಿ ನಮಗೆ ಕಾಣ ಸಿಕ್ಕಾಗ ಅಷ್ಟೊಂದು ಎಕ್ಸೈಟ್ಮೆಂಟ್ ನ ಕೊಡಲ್ಲ. ಬಿಕಾಸ್ ನಮ್ಮ ಮೈಂಡ್ ಇದನ್ನ ಆಲ್ರೆಡಿ ನೋಡಿದ್ಯಾ ಅಂತ ಹೇಳುತ್ತೆ. ಸೊ ಅಫಿಷಿಯಲ್ ವರ್ಕ್ಸ್, ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ಅವನ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.